ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಫೋಲ್ಡರ್ಗೆ ಲಾಕ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನು ಮೊದಲನೇದಾಗಿ ಡೆಸ್ಕ್ಟಾಪ್ ಮೇಲೆ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಕೊಡಿ, ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ಫೋಲ್ಡರ್ ಒಳಗಡೆ ಲಾಕ್ ಫೋಲ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಫೋಲ್ಡರ್ನ ಓಪನ್ ಮಾಡಿ, ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ, ನೋಟ್ ಪ್ಯಾಡ್ನ ಓಪನ್ ಮಾಡಿ. ಟೆಸ್ಟ್ ಡಾಕ್ಯುಮೆಂಟ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ. ಒಂದು ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಓಪನ್ ಮಾಡಿ. ಇದನ್ನು ಓಪನ್ ಮಾಡಿ, ನಾನೊಂದು ಕೋಡ್ ಕೊಡ್ತೀನಿ, ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ಕೋಡ್ನ ಹಾಕಿದ್ದೀನಿ, ಅದನ್ನು ಕಾಪಿ ಪೇಸ್ಟ್ ಮಾಡಿ. ಇಲ್ಲಿ ನಿಮಗೆ ಬೇಕಾಗಿದ್ದ ಪಾಸ್ವರ್ಡ್ನ ನೀವು ಹಾಕ್ಕೋಬೋದು. ನಾನಿಲ್ಲಿ ಬರೀ 1 2 3 ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನೀವು ಯಾವ ಪಾಸ್ವರ್ಡ್ನ ಹಾಕ್ತೀರಾ, ಫೋಲ್ಡರ್ ಓಪನ್ ಆಗಬೇಕಾದ್ರೆ ಅದೇ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಇದನ್ನು ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಕೊಡಿ. ಸೇವ್ ಆ್ಯಸ್ ಕೊಟ್ಟಾಗ ಫೈಲ್ ನೇಮು locker.bat ಅಂತಲೇ ಹಾಕಬೇಕು. LOCKER.BAT. ಫೈಲ್ ಟೈಪು ಆಲ್ ಅಂತ ಕೊಡಿ, ಸೇವ್ ಕೊಡಿ, ಓಕೆ ಕೊಡಿ, ಕ್ಲೋಸ್ ಮಾಡಿ. ಈಗ ಲಾಕರ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ. ಅದರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ ಫೋಲ್ಡರು, ಲಾಕರ್ ಅನ್ನೋ ಫೋಲ್ಡರು ನಿಮಗೆ ಶೋ ಆಗುತ್ತೆ. ಈಗ ನೋಡಿ, ಲಾಕರ್ ಅಂತ ಫೋಲ್ಡರು ಶೋ ಆಗ್ತಿದೆ. ಲಾಕರ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮ್ಮದು ಫೋಲ್ಡರ್ನ ಲಾಕ್ ಮಾಡಬೇಕಂತ ಕೇಳುತ್ತೆ. ಎಸ್ ಅಂತ ಕೊಡಿ, ವೈ ಅಂತ ಕೊಟ್ಬಿಟ್ಟು ಎಂಟರ್ ಹಾಕಿ. ಇವಾಗ ಫೋಲ್ಡರು ಹೈಡ್ ಆಗಿದೆ, ಲಾಕರ್ ಅನ್ನೋ ಫೋಲ್ಡರು ಹೈಡ್ ಆಗಿದೆ. ಮತ್ತೆ ನೀವು ಲಾಕರ್ ಅಪ್ಲಿಕೇಶನ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ನಾನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡ್ತಿದ್ದೀನಿ. ಇವಾಗ ನಿಮಗೆ ಲಾಕರ್ ಅಪ್ಲಿಕೇಶನ್ ಕಾಣುತ್ತೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ಯಾವ ಪಾಸ್ವರ್ಡ್ ಕೊಟ್ಟಿರ್ತೀರೋ ಅದೇ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು ಎಂಟರ್ ಹೊಡೆದ್ರೆ ನಿಮಗೆ ಅಪ್ಲಿಕೇಶನು, ನಿಮ್ಮದು ಲಾಕರ್ ಫೋಲ್ಡರು ಶೋ ಆಗುತ್ತೆ. ಇಲ್ಲಿ ನೋಡಿ, ಈಗ ಲಾಕರ್ ಫೋಲ್ಡರ್ನ ಓಪನ್ ಮಾಡ್ತಿದ್ದೀನಿ. ಇಲ್ಲಿಗೆ ಒಂದು 4 ಫೈಲ್ನ ನಾನು ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ ಲಾಕರ್ ಫೋಲ್ಡರ್ ಒಳಗಡೆ. ನೋಡಿ, ಈಗ ಈ 4 ಫೈಲ್ನ ಲಾಕರ್ ಫೋಲ್ಡರ್ ಒಳಗಡೆ ಹಾಕಿದ್ದೀನಿ. ಕ್ಲೋಸ್ ಮಾಡಿ ಮತ್ತೆ ಲಾಕ್ ಮಾಡಿಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಲಾಕರ್ ಅಪ್ಲಿಕೇಶನ್ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಫೋಲ್ಡರ್ನ ಲಾಕ್ ಮಾಡಬೇಕಂತ ಕೇಳುತ್ತೆ. ವೈ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಬೇಕು. ಎಸ್ ಅಂತ ಕೊಟ್ಟು ಎಂಟರ್ ಕೊಡಿ, ವೈ ಅಂತ ಟೈಪ್ ಮಾಡಿ. ಈಗ ನಿಮಗೆ ಲಾಕರ್ ಫೋಲ್ಡರು ಹೈಡ್ ಆಗಿದೆ. ಈಗ ಮತ್ತೆ ಓಪನ್ ಮಾಡ್ತಿದ್ದೀನಿ. ಈಗ ಹೈಡ್ ಆಗಿರೋದು ನಮಗೆ ಲಾಕರ್ ಫೋಲ್ಡರ್ ಕಾಣಬೇಕು ಅಂದರೆ ಲಾಕರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಹಾಕಿ ಎಂಟರ್ ಮಾಡಿ. ಇವಾಗ ನಿಮಗೆ ಫೋಲ್ಡರು ಶೋ ಆಗುತ್ತೆ. ಸೊ ಅದನ್ನು ನೀವು ಈಗ ಓಪನ್ ಮಾಡ್ಬೋದು. ಈಗ ಈ ಫೋಲ್ಡರು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಯ್ಸಳ ಟೆಕ್ ಕನ್ನಡ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.